ಇನ್ನು 292 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿದ್ರು ಕೂಡ ಎನ್ಡಿಎ ಮೈತ್ರಿಕೂಟದಲ್ಲಿ ಎಸ್ಪೆಷಲಿ ಬಿಜೆಪಿಯಲ್ಲಿ ಆ ವಿಶ್ವಾಸ ಕಂಡು ಬರ್ತಾ ಇಲ್ಲ. ಆ ಕಾರಣಕ್ಕೆ ಎಲ್ಲ ನಾಯಕರುಗಳನ್ನ ಈಗ ಒಂದು ಮಾಡೋಕೆ ಪ್ರಯತ್ನ ಆಗ್ತಾ ಇದೆ. ದೆಹಲಿಗೆ ಬರುವಂತೆ ಎನ್ಡಿಎ ಮಿತ್ರ ಪಕ್ಷಗಳಿಗೆ ಬುಲಾವ್ ನೀಡಲಾಗಿದೆ. ಇಂದು ದೆಹಲಿಗೆ ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು ಇಬ್ಬರು ಕೂಡ ಪ್ರಯಾಣ ಬೆಳೆಸ್ತಾರೆ. ಯಾಕಂದ್ರೆ ಇವರಿಬ್ಬರ ಮೇಲೆ ನಿಂತಿದೆ ಮೋದಿ ಸರ್ಕಾರದ ಭವಿಷ್ಯ. ಮೋದಿ ಶಾ ಅವ್ರನ್ನ ಭೇಟಿ ಆಗಲಿದ್ದಾರೆ ಇಬ್ಬರು ನಾಯಕರು. ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು ನಿರ್ಧಾರ ಏನಿರುತ್ತೆ, ಏನಾದರೂ ಟ್ವಿಸ್ಟ್ ಇದೆಯಾ? ಮೋದಿ, ಅಮಿತ್ ಶಾ ಭೇಟಿ ಆಗಲಿದ್ದಾರೆ ಇಬ್ಬರು ನಾಯಕರು. ಚುನಾವಣಾ ಪೂರ್ವ ಮೈತ್ರಿಯ ಮೂಲಕ ಈ ಇಬ್ಬರು ನಾಯಕರು ಎನ್ಡಿಎ ಜೊತೆಗೆ ಹೋಗಿದ್ರು. ಆದರೆ ಫಲಿತಾಂಶ ಬಂದ ನಂತರ ಈಗಾಗಲೇ INDA ನಾಯಕರು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ. ಆದರೆ NDA ತನ್ನ ಎಲ್ಲ ಮಿತ್ರ ಪಕ್ಷಗಳನ್ನು, ಅದು ಹೆಚ್ಚಿನ ಸೀಟ್ ಬಂದಿರುವಂಥ 10 ಮೇಲೆ ಬಂದಿರುವಂಥ ಪಕ್ಷಗಳಿರ್ಬೋದು ಅಥವಾ ಒಂದೆರಡು ಸೀಟ್ ಗಳಿಸಿರುವಂಥ ಪಕ್ಷಗಳಿರ್ಬೋದು, ಎಲ್ಲರನ್ನೂ ಕೂಡ ಜೊತೆಯಾಗಿ ಇರಿಸ್ಕೊಳ್ಳುವಂಥ ಪ್ರಯತ್ನ ಆಗ್ತಿದೆ. ಯಾಕಂದರೆ ಮೆಜಾರಿಟಿಯಿಂದ ಒಂದು 10 ನಂಬರ್, ಒಂದು 20 ನಂಬರ್ ಜಾಸ್ತಿ ಇದೆ ಅಷ್ಟೇನೆ. ಯಾವ ಕ್ಷಣದಲ್ಲಿ ಅಶೋಕ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಅರ್ಧ ಎಕರೆಗೆ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಏನು ಬೇಕಾದರೂ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ BJP ಅಲೋನ್ ಕಳೆದ ಬಾರಿ 303 ಗಳಿಸಿತ್ತು BJP ಸಿಂಗಲ್ ಪಾರ್ಟಿ. ಆದರೆ ಈ ಬಾರಿ ಅದು 240ಕ್ಕೆ ಬಂದಿದೆ. ಇನ್ನು ಪ್ರಧಾನಿ ಮೋದಿ ಕೊನೆಯ ಕ್ಯಾಬಿನೆಟ್ ಸಭೆ ಬೆಳಗ್ಗೆ 11:30ಕ್ಕೆ ಸಂಪುಟ ಸಭೆ ನಡೆಸಲಿದ್ದಾರೆ ಪ್ರಧಾನಿ ಮೋದಿ. ಸಭೆಯ ಬಳಿಕ ರಾಷ್ಟ್ರಪತಿ ಭೇಟಿಯಾಗಲಿರುವ ಪ್ರಧಾನಿ ರಾಷ್ಟ್ರಪತಿಗಳಿಗೆ ರಾಜೀನಾಮೆ ಸಲ್ಲಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇಂದು ಪ್ರಧಾನಿ ಮೋದಿ ಅವರ ಕೊನೆಯ ಕ್ಯಾಬಿನೆಟ್ ಸಭೆ, ಅವರ 2ನೇ ಅವಧಿಯ ಆಡಳಿತ ಏನಿತ್ತು ಅದರ ಕೊನೆಯ ಕ್ಯಾಬಿನೆಟ್ ಮೀಟಿಂಗ್ ಇವತ್ತು ನಡೆಯುತ್ತೆ. ಸೊ ಕೇಂದ್ರದಲ್ಲಿ 3.0 ಸರ್ಕಾರ ರಚನೆಗೆ, ಅಂದರೆ 3ನೇ ಟರ್ಮ್ ಸರ್ಕಾರ ರಚನೆಗೆ ಈಗ ತಯಾರಿಗಳು ಆಗ್ತಾ ಇದೆ. ಆದರೆ ಆ ಸಂಖ್ಯೆಗಳಿದೆಯಲ್ಲ 292, ಏನು 400 ಪಾರತ BJP ಇತ್ತು, 292 ಅನ್ನೋ ನಂಬರ್ ನಿಜಕ್ಕೂ ಆಘಾತವನ್ನು ಉಂಟು ಮಾಡಿದೆ. ಇನ್ನು ಇಂಡಿಯಾ ಕ್ಯಾಂಪ್ನಲ್ಲಿ ಏನಾಗ್ತಿದೆ ಅಂತ ನೋಡೋದಾದ್ರೆ 234 ಸೀಟ್ಗಳನ್ನು ಅವರು ಗೆದ್ದಿದ್ದಾರೆ. ದಿಲ್ಲಿ ಗದಿಗೆ ಇರೋದಕ್ಕೆ ಶುರುವಾಯಿತು ಇಂಡಿಯಾ ಗೇಮ್. ಯಾಕಂದ್ರೆ ಆಲ್ಮೋಸ್ಟ್ ಅವರು ಹತ್ತಿರದಲ್ಲಿದ್ದಾರೆ. ಇಂದು ಖರ್ಗೆ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ದೆಹಲಿಯಲ್ಲಿ ಸಂಜೆ ಇಂಡಿಯಾ ಮೈತ್ರಿಕೂಟದ ಸಭೆ. ಈಗಿರುವಂತಹ ಸಂಖ್ಯೆಯ ಪ್ರಕಾರ ಸ್ಟಾಲಿನ್, ಮಮತಾ, ಅಖಿಲೇಶ್, ತೇಜಸ್ವಿ ಯಾದವ್, ಉದ್ಧವ್ ಠಾಕ್ರೆ ಸೇರಿ ಹಲವು ನಾಯಕರು ಭಾಗಿಯಾಗ್ತಾರೆ. 234ರ ನಂಬರ್ ಏನಿದೆ ಸರ್ಕಾರ ರಚನೆಗೆ, ಏನೆಲ್ಲ ಸಾಧ್ಯತೆಗಳಿದೆ. ನಿತೀಶ್, ಚಂದ್ರಬಾಬು ನಾಯ್ಡು ಸೆಳೆಯುವಂಥ ಬಗ್ಗೆ ಪ್ಲಾನ್ ಆಗ್ತಿದೆ. 234 ನಂಬರ್ ಇರೋದೀಗ. ಸೊ ಆಲ್ಮೋಸ್ಟ್ 38 ಸೀಟ್ಗಳ ಅಗತ್ಯ ಇದೆ ಮ್ಯಾಜಿಕ್ ನಂಬರ್ ಹತ್ರ ಬರೋಕ್ಕೆ. ಇದೀಗ ನಮ್ಮ ಪ್ರತಿನಿಧಿಗಳಾದ ಹರೀಶ್ ಹಾಗೇನೆ ಪ್ರಸನ್ನ ಇಬ್ಬರು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲು ಹರೀಶ್ ಬಳಿ ಹೋಗೋದಾದ್ರೆ, ಹರೀಶ್, ಇದೀಗ NDAಗೆ 292 ನಂಬರ್ ಸಿಕ್ಕಿದ್ರು ಕೂಡ ಆ ಒಂದು ಆತ್ಮವಿಶ್ವಾಸದ ವಾತಾವರಣ ಕಂಡು ಬರ್ತಾ ಇಲ್ಲ. ಯಾಕಂದ್ರೆ ಅವ್ರು ನಿರೀಕ್ಷೆ ಮಾಡಿದ್ದೇ ಬೇರೆ, ಬಂದಿರುವಂಥ ನಂಬರ್ ಬೇರೆ. ಜೊತೆಗೆ BJPಗೆ ಒಂದು ಸಿಂಗಲ್ ಪಾರ್ಟಿ ಆಗಿ ಕೂಡ ಬಂದಿರುವಂಥ ನಂಬರ್ ಮ್ಯಾಜಿಕ್ ನಂಬರ್ ಇಂದ ತುಂಬಾ ಕಡಿಮೆ ಇದೆ. ಸೊ ಹಾಗಾಗಿ ಏನೆಲ್ಲ ನಡೀತಿದೆ NDA ಕ್ಯಾಂಪ್ನಲ್ಲಿ, ಹೇಗೆ ತಮ್ಮ ಪಕ್ಷಗಳನ್ನು, ಮಿತ್ರ ಪಕ್ಷಗಳನ್ನ ಒಟ್ಟಾಗಿ ಇರಿಸುವಂತ ಪ್ರಯತ್ನ ಆಗ್ತಾ ಇದೆ? ಹೌದು ಅವಿನಾಶ್, BJP ಒಂದು ವಿಶ್ವಾಸದಲ್ಲಿತ್ತು. 300ಕ್ಕೂ ಹೆಚ್ಚು ಸ್ಥಾನವನ್ನು BJP ಪಕ್ಷ ಒಂದೇ ಪಡೆಯುತ್ತೆ, ನಾವು ಸರ್ಕಾರವನ್ನು ಈಸಿಯಾಗಿ ರಚನೆ ಮಾಡಬಹುದು, ಬೇರೆ ಪಕ್ಷಗಳ ಅಗತ್ಯತೆ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ನಂಬಿಕೊಂಡಿದ್ರು. ಆದರೆ ಚುನಾವಣಾ ಫಲಿತಾಂಶ ಹೊರಬಂದಾಗ BJP ಕೇವಲ 240 ಸ್ಥಾನಗಳನ್ನಷ್ಟೇ ಪಡೆಯಲು ಶಕ್ತ ಆಗಿದೆ, ಬಹುಮತದ ಗೆರೆ ದಾಟಲಿಕ್ಕೆ ಆಗಿಲ್ಲ. ಹೀಗಿದ್ದಾಗ ಸಂಪೂರ್ಣ NDA ಪಕ್ಷಗಳ ಸಂಪೂರ್ಣ ಬೆಂಬಲ ಈಗ BJPಗೆ ಬೇಕಾಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗಬೇಕು ಅಂತಂದರೆ NDA ಸಂಪೂರ್ಣವಾಗಿ ಬೆಂಬಲವನ್ನು ಕೊಡಬೇಕಾಗುತ್ತೆ, ಯಾವುದೇ ಒಡಕು ಇರಬಾರ್ದು. ಈಗ ಪ್ರಮುಖವಾಗಿ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಇವರ ಮೇಲೆ ಈಗ ಇಡೀ ದೇಶದ ರಾಜಕಾರಣ ಕೇಂದ್ರೀಕೃತ ಆಗಿದೆ. ಇವರು NDA ಜೊತೆ ಗಟ್ಟಿಯಾಗಿ ನಿಲ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳಿಗೆ ಎದುರಾಗಿದೆ. ಈಗ ನಿನ್ನೆಯಷ್ಟೇ ಫಲಿತಾಂಶ ಹೊರ ಬಂದಿರೋದ್ರಿಂದ NDA ನಾಯಕರೆಲ್ಲರೂ ಕೂಡ ಇವತ್ತು ದೆಹಲಿಗೆ ಕರೆಯಲಾಗಿದೆ. ಎಲ್ಲರೂ ಕೂಡ ಇವತ್ತು ದೆಹಲಿಗೆ ಬರ್ತಾ ಇದ್ದಾರೆ. ಸಣ್ಣ ಪುಟ್ಟ ಪಕ್ಷಗಳು ಕೂಡ ಇವತ್ತು ದೆಹಲಿಗೆ, ಪಕ್ಷಗಳ ನಾಯಕರುಗಳು ಕೂಡ ಇವತ್ತು ದೆಹಲಿಗೆ ಬರ್ತಾ ಇದ್ದಾರೆ. ಚಂದ್ರಬಾಬು ನಾಯ್ಡು ಅವರು 15 ಸ್ಥಾನಗಳನ್ನು ಗೆದ್ದಿರುವಂತಹದ್ದು. ಇನ್ನು JDU 12 ಸ್ಥಾನವನ್ನು ಗೆದ್ದಿದೆ. ಇವರಿಬ್ರು ಬೆಂಬಲವನ್ನು ಕೊಟ್ಟರೆ ಈಸಿಯಾಗಿ ಸರ್ಕಾರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಸರ್ಕಾರ ನಡೆಸಬಹುದಾಗಿದೆ. ಇಂತಹ ಸಂದರ್ಭದಲ್ಲಿ ಇಂಡಿಯಾ ಮೈತ್ರಿಕೂಟದ ನಾಯಕರುಗಳು ಕೂಡ ಸಾಕಷ್ಟು ಆಫರ್ಗಳನ್ನ ಇವರಿಬ್ರು ನಾಯಕರುಗಳಿಗೆ ಕೊಡ್ತಿದ್ದಾರೆ. ಮುಖ್ಯವಾಗಿ ಒಂದು ಮಾಹಿತಿಯ ಪ್ರಕಾರ ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಡ್ತೀವಿ, ನೀವು ಇಂಡಿಯಾ ಮೈತ್ರಿಕೂಟಕ್ಕೆ ಬೆಂಬಲ ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಶರದ್ ಪವಾರ್ ಅವರು ಈಗಾಗಲೇ ಮನವಿ ಮಾಡಿದ್ದಾರೆ
ಕೊಟ್ಟಿದ್ದಾರೆ ಅನ್ನುವಂಥದ್ದು. ಮತ್ತೆ ನಿತೀಶ್ ಕುಮಾರ್ ಅವರಿಗೆ ಉಪ ಪ್ರಧಾನಿ ಮಾಡ್ತೀವಿ, ನೀವು ಇಂಡಿಯಾ ಮೈತ್ರಿಕೂಟಕ್ಕೆ ಸಪೋರ್ಟ್ ಮಾಡಿ ಅಂತ ಶರದ್ ಪವಾರ್ ಅವರು ಅವ್ರಿಗೊಂದು ಆಫರ್ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಈ ಆಫರ್ ಅನ್ನು ಒಪ್ಪಿದ್ದಾರಾ ಬಿಟ್ಟಿದ್ದಾರಾ ಅನ್ನುವಂಥದ್ದು ಇನ್ನೂ ಗೊತ್ತಿಲ್ಲ. ಹೀಗಾಗಿ ಬಿಜೆಪಿ ಒಂದು ವಿಶ್ವಾಸದಲ್ಲಿದೆ, ನಾವು 3ನೇ ಬಾರಿಗೆ ಸರ್ಕಾರ ರಚನೆ ಮಾಡ್ತೀವಿ ಅನ್ನುವಂಥ ವಿಶ್ವಾಸದಲ್ಲಿದೆ. ಆದ್ರೆ ನಿತೀಶ್ ಕುಮಾರ್ ಅವರ ಟ್ರ್ಯಾಕ್ ರೆಕಾರ್ಡ್ ಅನ್ನ ನೋಡಿದ್ರೆ ಅವರು ಯಾವಾಗ ಬೇಕಾದ್ರೂ ಅವ್ರ ಮನಸ್ಸನ್ನ ಬದಲಾಯಿಸಬಹುದು. ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಹಿಂದೆ ಘಟಿಸಿ ಹೋಗಿವೆ. ಮತ್ತೆ ಚಂದ್ರಬಾಬು ನಾಯ್ಡು ಅವರು ಕೂಡ ಅದೇ ರೀತಿ NDA ಇದ್ರು, UP ಇದ್ರು, ಸಾಕಷ್ಟು ಬಾರಿ ಅವರು ಮೈತ್ರಿಕೂಟವನ್ನು ಬದಲಾಯಿಸಿದ್ದಾರೆ. ಹೀಗಾಗಿ ಬಿಜೆಪಿಗೂ ಕೂಡ ಒಂದು ಆತಂಕ ಕಾಡ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಒಂದು ಆತಂಕ ಇದೆ, ಸರ್ಕಾರ ರಚನೆ ಮಾಡಕ್ಕೆ ಆಗುತ್ತಾ ಇಲ್ಲೋ ಅನ್ನುವಂಥದ್ದು. ಇವತ್ತು ಒಂದು ಸಭೆಯ ಬಳಿಕ ಎಲ್ಲವೂ ಸ್ಪಷ್ಟ ಆಗಲಿದೆ. ಅವಿನಾಶ್, ಹರೀಶ್ ಹಾಗೆ ಸಂಪರ್ಕದಲ್ಲಿ ಈಗ ಪ್ರಸನ್ನ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಇಂಡಿಯಾ ಮೈತ್ರಿಕೂಟದ ಒಂದು ಆಂಗಲ್ ನಲ್ಲಿ. ಪ್ರಸನ್ನ, ಈಗ 234 ನಂಬರ್ ಅನ್ನೋದು ಎಕ್ಸಿಟ್ ಪೋಲ್ಗಳನ್ನು ನೋಡಿದಾಗ ಬಹಳ ದೊಡ್ಡ ಸಂಖ್ಯೆ, 150 160 ಅಂತಿತ್ತು. ಆದ್ರೆ ನಿನ್ನೆ ಒಂದು ಪ್ರೆಸ್ ಮೀಟ್ ಆಗುತ್ತೆ, ರಾಹುಲ್ ಗಾಂಧಿ ಖರ್ಗೆ ಮಾತನಾಡ್ತಾರೆ. ಅವರ ಬಾಡಿ ಲ್ಯಾಂಗ್ವೇಜ್ ಟೋನ್ ನೋಡಿದ್ರೆ ಸರ್ಕಾರ ರಚನೆ ಮಾಡುವಂತ ರೀತಿಯಂತ ಉತ್ಸಾಹ ಕಂಡು ಬರಲಿಲ್ಲ. ಬಟ್ ಇವನ್ ಇರ್ಬೋದು, ನಾವು ಯಾವುದನ್ನು ಕೂಡ ತೋರಿಸ್ಪಡ್ಕೊಳ್ಬಾರ್ದು, ಯಾವುದನ್ನು ಕೂಡ ಗೊತ್ತಾಗಬಾರ್ದು ಅಂತ ಆ ಒಂದು ಪ್ಲಾನ್ ಕೂಡ ಇರ್ಬೋದು ಅಂತ. ಪ್ರಸನ್ನ, ಏನಾಗ್ತಿದೆ ಅಲ್ಲಿ? ಅವಿನಾಶ್, ಇಂಡಿಯಾ ಒಕ್ಕೂಟ ಕೂಡ ಸಾಕಷ್ಟು ವಿಶ್ವಾಸದಲ್ಲಿಯೇ ಇದೆ. ಪ್ರಮುಖವಾಗಿ ಕಾಂಗ್ರೆಸ್ ಏಕಾಂಗಿಯಾಗಿ 100ರ ಗಡಿಯಲ್ಲಿ ಇದ್ರೂ ಕೂಡ ಉಳಿದಂಥ ಮಿತ್ರ ಪಕ್ಷಗಳನ್ನ ಜೊತೆಯಲ್ಲಿ ಇಟ್ಕೊಂಡು ಹೋಗುವಂಥದ್ದು ಮುಂದಿನ ದಿನಗಳಲ್ಲೂ ಕೂಡ ಅನಿವಾರ್ಯ ಆಗುತ್ತೆ. ಮತ್ತು ಚುನಾವಣೆಗಿಂತ ಮುಂಚಿತವಾಗಿ ನಿತೀಶ್ ಕುಮಾರ್ ಅವರೇನಾದ್ರು ಇಂಡಿಯಾ ಒಕ್ಕೂಟದಲ್ಲೇ ಇದ್ದರೆ ಪರಿಸ್ಥಿತಿ ಇನ್ನೂ ಕೂಡ ಭಿನ್ನ ಆಗಿರ್ತಿತ್ತು ಅನ್ನುವಂಥ ರೀತಿಯಲ್ಲಿಯೇ ಇದೀಗ ಕಾಂಗ್ರೆಸ್ನ ನಾಯಕರು ಮತ್ತು ಇಂಡಿಯಾ ಒಕ್ಕೂಟದ ನಾಯಕರು ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಮಮತಾ ಬ್ಯಾನರ್ಜಿ ಅವರು ಕೂಡ ಇಂಡಿಯಾ ಒಕ್ಕೂಟದಲ್ಲೇ ಮುಂಚಿನಿಂದ ಏಕಾಂಗಿಯಾಗಿ ಹೊರಡದೆ ತಾವು ಮೊದಲಿಂದಲೂ ಕೂಡ ಅದೇ ನಿಲುವನ್ನು ತಾಳ್ಕೊಂಡಿದ್ರೆ ಇಂಡಿಯಾ ಒಕ್ಕೂಟ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯನ್ನು ರೀಚ್ ಆಗೋದಕ್ಕೆ ಸಾಧ್ಯವಾಗ್ತಿತ್ತು ಅನ್ನುವಂತಹ ಒಂದು ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಈ ಕಾರಣಕ್ಕೋಸ್ಕರ ಇಂಡಿಯಾ ಒಕ್ಕೂಟದಲ್ಲಿ ಇರುವಂತಹ ಎಲ್ಲ ಮಿತ್ರ ಪಕ್ಷಗಳನ್ನು ಕೂಡ ಒಗ್ಗೂಡಿಸಿಕೊಂಡು ಹೋಗುವಂತಹ ನಿಟ್ಟಿನಲ್ಲಿಯೇ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮಾತನಾಡಿದ್ದಾರೆ. ಮತ್ತು ರಾಹುಲ್ ಗಾಂಧಿ ಅವರು ಕೂಡ ಪದೇ ಪದೇ ನಾವು ಇಂಡಿಯಾ ಒಕ್ಕೂಟದ ಮಿತ್ರ ಪಕ್ಷಗಳ ಸಭೆಯನ್ನ ಮಾಡಿದ ಬಳಿಕ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಇವತ್ತು ಸಂಜೆ 6 ಗಂಟೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಇಂಡಿಯಾ ಒಕ್ಕೂಟದ ಮಿತ್ರ ಪಕ್ಷಗಳ ಎಲ್ಲ ಸಭೆ ಕೂಡ ಇದೆ. ಆ ನಾಯಕರು ಭಾಗಿಯಾಗ್ತಾ ಇದ್ದಾರೆ. ಈ ಸಭೆಗೆ ಬರುವಂತೆ ನಿತೀಶ್ ಕುಮಾರ್ ಅವರಿಗೂ ಮತ್ತು TDP ಮುಖ್ಯಸ್ಥ ಚಂದ್ರಬಾಬು ನಾಯ್ಡು ಅವರಿಗೂ ಕೂಡ ಆಹ್ವಾನವನ್ನ ಶರದ್ ಪವಾರ್ ಅವರ ಮೂಲಕ ನೀಡಲಾಗಿದೆ. ಆದರೆ ತಕ್ಷಣಕ್ಕೆ ಅವರು ಇನ್ನೂ ಕೂಡ ತಮ್ಮ ಅಭಿಪ್ರಾಯವನ್ನು ತಿಳಿಸಿಲ್ಲ. ಆದರೆ ಒಂದಂತೂ ಸತ್ಯ, ಕಾಂಗ್ರೆಸ್ ಮತ್ತು ಜೊತೆಗೆ ಇರುವಂತಹ ಮಿತ್ರ ಪಕ್ಷಗಳು ತಮ್ಮ ಪ್ರಧಾನಿ ಅಭ್ಯರ್ಥಿ ಯಾರಾಗಬಹುದು ಅನ್ನೋ ಬಗ್ಗೆಯೂ ಕೂಡ ಒಂದಷ್ಟು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಉದ್ಧವ್ ಠಾಕ್ರೆ ಅವರೇ ಹೇಳಿರೋ ಹಾಗೆ ಇವತ್ತಿನ ಸಭೆಯಲ್ಲಿ ಆ ಬಗ್ಗೆಯೂ ಕೂಡ ಒಂದು ಸುತ್ತಿನ ಚರ್ಚೆ ಆಗ್ಬೋದು. ಈ ಕಾರಣಕ್ಕೋಸ್ಕರ ಇವತ್ತು ಸಂಜೆ ನಡೆಯುವಂತಹ ಖರ್ಗೆ ನಿವಾಸದ ಮೀಟಿಂಗ್ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಅವಿನಾಶ್, ಧನ್ಯವಾದ ಹರೀಶ್, ಪ್ರಸನ್ನ ಇಬ್ಬರಿಗೂ ಕೂಡ.